ಎಲ್ಲವೂ ಅವ್ರು ಏನ್ ಮಾತಾಡಿದ್ದಾರೆ, ಹಿಂದೇನ್ ಮಾತಾಡಿದ್ದಾರೆ, ಡಾಲರ್ ಬಗ್ಗೆ ಏನ್ ಮಾತಾಡಿದ್ದಾರೆ, ಚಿನ್ನದ ಬಗ್ಗೆ ಏನ್ ಮಾತಾಡಿದ್ದಾರೆ, ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಸಿಲಿಂಡರ್ ಬಗ್ಗೆ ಏನ್ ಮಾತನಾಡಿದ್ದಾರೆ, ಅಡಿಗೆ ಎಣ್ಣೆ ಬಗ್ಗೆ ಏನ್ ಮಾತನಾಡಿದ್ದಾರೆ, ಎಲ್ಲವೂ ಸರಿ. ಇದು ಮಿತವ್ಯಯ ಅಂತ ಈಗ ಮಾತನಾಡ್ತಿದ್ದಾರೆ. ಯುದ್ಧ ಆರಂಭ ಆಗುತ್ತೆ ಅನ್ನೋ ಪ್ರಿಕಾಷನ್ ಇತ್ತು. ಮಜಿಸ್ಟ್ರೇಟ್ ಎಲೆಕ್ಷನ್ ಕಾರಣಕ್ಕಾಗಿ ಏನೂ ಮಾಡಲಿಲ್ಲ. ಈಗ ಈಗ ನಾ ಯುದ್ಧ ಪಾಸಿಟಿವ್ ಯುದ್ಧ ಈಗ ಆಗಿತ್ತು ಈಚೆಗೆ. ಯುದ್ಧದಕ್ಕಿಂತ ಮುಂಚೆನೆಲ್ಲವಾಗಿರೋದ್ರಿ ಈ ಪೆಟ್ರೋಲ್ ರೇಟ್ 100 ರೂಪಾಯಿ ಯುದ್ಧ ಬಂದ ಯುದ್ಧಕ್ಕಿಂತ ಮುಂಚೆನೆ ಪೆಟ್ರೋಲ್ ರೇಟ್ 100 ರೂಪಾಯಿ ಆಗಿತ್ತು. ಯುದ್ಧಕ್ಕಿಂತ ಮುಂಚೆನೆ 95 ರೂಪಾಯಿ ಆಗಿತ್ತು ಡಾಲರ್ ರೇಟು. ಯುದ್ಧ ಎರಡನೇ ಮಾತು. ಮಧ್ಯಾಹ್ನ ಯುದ್ಧಕ್ಕಿಂತ ಮುಂಚೆನೆ ಗ್ಯಾಸ್ ಸಿಲಿಂಡರ್ 100 ರೂಪಾಯಿ ಆಗಿತ್ತು. ಅಡಿಗೆ ಎಣ್ಣೆ 150 ರೂಪಾಯಿ ಆಗಿತ್ತು. ಜನ ಅನುಭವಿಸ್ಬೇಕು. ಇನ್ನ ಅಕ್ಷಯ ದಿನ ಅಂತ ಹೇಳಿ ಏನೋ ಜನ ನರೇಂದ್ರ ಮೋದಿ ಕತ್ಕೊಂಡ್ರು ನಾವು ಕುಡ್ದಾಡಿದಾರ ಅಂದ್ರೆ ಭಕ್ತರು ಎಷ್ಟು ದಿವಸ ಆಯ್ತು ಸಸ್ಗಳು ಕೂತು ಹೋಗ್ತಾರೆ. ಬರೇ ಅವ್ರ ಧರ್ಮದ ಹೆಸರ ಮೇಲೆ ಜಾತಿ ಹೆಸರ ಮೇಲೆ ಒಂದು ದಿವಸ ನೀವು ಜನರನ್ನ ಎಲ್ಲಿವರೆಗೆ ಕಂಟ್ರೋಲ್ ಮಾಡ್ತೀರಿ. ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ಹೋಗಿದೆ. ಮನಮೋಹನ್ ಸಿಂಗ್ ಅವರ ಒಂದು ಆರ್ಥಿಕ ನೀತಿ ಏನಿತ್ತು, ಆರ್ಥಿಕ ನೀತಿ ಬರುವಾದಂತ ಆರ್ಥಿಕ ನೀತಿ ಇತ್ತು. ವಾಜಪೇಯಿ ಅವರ ಸರ್ಕಾರ ಸಹ ನರಸಿಂಹರಾಜು ಮನಮೋಹನ್ ಸಿಂಗ್ ಇವತ್ತು ಯಾವ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ನಮ್ಮ ಭಾರತದ ಪರಿಸ್ಥಿತಿ ಮಾತ್ರ ಇದೆ ಸರ್. ಅದು ಬಿಡಿ, ಯುದ್ಧ ಆದ್ಮೇಲೆ ಅದು ಎಲ್ಲಾ ಕಡೆ ಕೂಡ ಇಫೆಕ್ಟ್ ಆಗ್ತದೆ. ಅದು ಯುದ್ಧಕ್ಕಿಂತ ಮೊದಲು ಪರಿಸ್ಥಿತಿ ನಮ್ಗೆ ಹಂಗೆ ಆಗಿತ್ತಲ್ಲ. ಇವತ್ತು ಇವ್ರು ಏನ್ ಮಾತಾಡಿದಾರೆ ನೋಡಿ, ಅವಾಗ ಯುದ್ಧದ ಬಗ್ಗೆ ಮಾತಾಡಿದ್ದಾರೆ. ಹಿಂದೆ ಕೊರಿಯಾ ವಾರ್ ಇದಕ್ಕೆ ಕಂಪೇರ್ ಮಾಡಿ ವಾರ್ ಅಂತೆ, ಅದಕ್ಕೆ ಎಲ್ಲ ರಿಟಾಚಿಂಗ್ ಆಗಿ ನಾವು ಹೇಳ್ತಾರೆ ಅದನ್ನು ಮಾತಾಡಿದ್ದಾರೆ. ಯಾವುದೂ ಉಳಿದಿಲ್ಲ, ಫುಲ್ ಸರ್ಕಲ್ ಎಲ್ಲವೂ ತಿರುಗಿ ಮರಳಿ ಬರ್ತಾ ಇದ್ದಾರೆ. ಯುದ್ಧದ ಬಗ್ಗೆನೂ ಮಾತಾಡಿದ್ದಾರೆ, ಯುದ್ಧಕ್ಕೂ ಇದಕ್ಕೆ ಏನ್ ಸಂಬಂಧ ಅಂತ ಮಾತಾಡಿದ್ದಾರೆ. ಯಾವುದೂ ಉಳಿಸಿಲ್ಲ. ಏನ್ ಮಾತಾಡಿದ್ದಾರೆ ಎಲ್ಲವೂ ತುಮಸು ತಿರುಗಿ ಎಲ್ಲವೂ ಕೂಡ ಸೋಷಿಯಲ್ ಮೀಡಿಯಾದಾಗ ತುಮಸು ತಮ್ಮ ಕಂಡುಕೊಂಡಿದ್ದಾರೆ. ನೀವು ಮಾಧ್ಯಮದವರು ಅದು ಏನಾದ್ರು ಸ್ಟೇಟ್ಮೆಂಟ್ ಅಲ್ಲ, ಅವ್ರು ವಾಯ್ಸ್ ರೆಕಾರ್ಡ್ ವಾಯ್ಸ್ನೇ ಭಾಷಣ ಮಾಡಿದ್ರೆ ಎಲ್ಲರೂ ನೋಡಿದ್ರು. ಥ್ಯಾಂಕ್ ಯು. ನಾಳೆ ತುಮಕೂರಿನಲ್ಲಿ ಕಾಂಗ್ರೆಸ್ ಪಕ್ಷದ 3 ವರ್ಷದ ಒಂದು ಅವಧಿ ಪೂರ್ತಿಗೊಂಡ ಮೇಲೆ ನಮ್ಮ ಪಕ್ಷದ ಸಾಧನೆಗಳ ಬಗ್ಗೆ ಇವತ್ತು ತುಮಕೂರಿನಲ್ಲಿ ಒಂದು ದೊಡ್ಡ ಸಮಾವೇಶ ನಡೀತಾ ಇದೆ. ಆ ಸಮಾವೇಶದಲ್ಲಿ ಲಕ್ಷಾಂತರ ಜನ ಕೂಡ್ತಾರೆ. ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು, ಎಐಸಿಸಿ ಅಧ್ಯಕ್ಷರು, ಇವತ್ತು ನಮ್ಮ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಸಾಗಿ ಇಲ್ಲಿ ಭಾಗವಹಿಸ್ತಾರೆ. ಇದು ನಮಗೆ ಮತ್ತಷ್ಟು ಸ್ಫೂರ್ತಿ. ಇವತ್ತು ಸಹ ನಮ್ಮ ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ವಿ. ಇವತ್ತು ನಮ್ಮ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಮತ್ತು ಜನ ಮನ್ನಣೆಗಳು ಕೂಡ ಈಗ ಮೊನ್ನೆ 2 ಚುನಾವಣೆಗಳು ಕೂಡ ಆಯಿತು. ಬದಾಮಿ ಮತ್ತು ರಿಸರ್ವ್ ಬಾಗಲಕೋಟೆ ಮತ್ತು ದಾವಣಗೆರೆ 2 ಚುನಾವಣೆಯಲ್ಲಿ ನಾವು ಗೆದ್ದಿದ್ದೀವಿ. ಜನ ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಬಿಜೆಪಿ ಸಂಪೂರ್ಣವಾಗಿ ಇಲ್ಲಿ ಡಿಸ್ಆರ್ಗನೈಸ್ ಇದೆ, ಸಂಪೂರ್ಣವಾಗಿ ಶಕ್ತಿ ಕಳ್ಕೊಂಡ್ಬಿಟ್ಟಿದೆ ಬಿಜೆಪಿ. ಇವರು ಇಲ್ಲಿ 2 ಚುನಾವಣೆಯನ್ನು ಸೋತಿದ್ದಾರೆ. ಅಲ್ಲಿ ಯಡಿಯೂರಪ್ಪನವರ ಮಹೋತ್ಸವ ಮಾಡ್ತಾರೆ, ಏನು ಮುಖ ಹಿಡಿದು ಮಾಡ್ತಾರೆ. 2 ಚುನಾವಣೆ ಸೋತಿದ್ದಾರೆ. ಅದ್ರ ಬೆನ್ನಲ್ಲೇ ಒಂದು ದಿವಸ ಯಡಿಯೂರಪ್ಪನವರು ಹಿರಿಯವ್ರ ಬಗ್ಗೆ ನಮಗೆ ಗೌರವ ಇದೆ, ಅವರ ಮಹೋತ್ಸವ ಮಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಕಲ್ಕತ್ತಾದಲ್ಲಿ ನಾವು ಗೆದ್ದಿದ್ದು ಒಂದು ದಿವಸ ಎಲ್ಲ ಇವರು ನಾಯಕರು ಅಲ್ಲಿ ಕಲ್ಕತ್ತಾದಲ್ಲಿ ಗೆದ್ದಿದ್ದ ಬಗ್ಗೆ ಇಲ್ಲಿ ಪಟಾಕ್ಷಿ ಸಿಹಿ ಹಂಚ್ತಾ ಇದ್ದಾರೆ. ಅಶೋಕ್ ಅವರು ಎಲ್ಲ ಟೀಮ್ ವಿಜಯದವರು, ಅಯ್ಯಪ್ಪ ನೀವು 2 ಚುನಾವಣೆ ಸೋತಿರಲ್ಲಪ್ಪ ಅದಕ್ಕೆ ಹೇಳಿದ್ರಿ ಅಂತ ಕೇಳ್ತಾ ಇದ್ದಾರೆ.